ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರುತ್ತೆ ಖಂಡಿತವಾಗ್ಲೂ. ಇನ್ನೊಂದು ಏನಂತ ಹೇಳಿದ್ರೆ ಪ್ರೇಕ್ಷಕರಿಗೆ ನಾವು ಆ ರೀತಿ ಪ್ರಶ್ನೆ ಮಾಡಿದಾಗ ಅವರು ಆ ರೀತಿ ಒಂದು ನಮಗ್ ಕಾಣಿಸ್ಬೇಕು ಇರಬಹುದು. ಜೊತೆಗೆ ಇನ್ನೊಂದೇನಂದ್ರೆ ನಾವು ದುಡ್ಡು ಕೊಡ್ತೀವಿ, ನಾವು ಸೂಪರ್ ಸ್ಟಾರ್ ಸಿನಿಮಾನೇ ನೋಡ್ತೀವಿ, ಅದನ್ನ ಯಾರಯ್ಯೋ ನೀವು ಕೇಳಕ್ಕೆ ಅನ್ನೋ ಪ್ರಶ್ನೆಗಳು ಬಂದೇ ಬರ್ತವೆ. 100% ನಾನು ಹೇಳ್ತಿದ್ದೀನಲ್ಲ, ಸೂಪರ್ ಸ್ಟಾರ್ ಸಿನಿಮಾಗಳನ್ನೇ ಅವ್ರು ನಿರೀಕ್ಷೆ ಮಾಡ್ತಿರೋದು. ಸೂಪರ್ ಸ್ಟಾರ್ ಇನ್ನೂ ಒಂದಷ್ಟು ಜನ ಹುಟ್ಟಾಕಿ, ನಿರ್ಮಾಪಕರನ್ನ ಉಳಿಸಿ, ಆ ರೀತಿ ಪಾತ್ರಗಳು, ಗಟ್ಟಿ ಪಾತ್ರಗಳು ಬರಬೇಕು, ಬರಹಗಾರರಿಗೆ ಅವಕಾಶ ಕೊಡಿ. ಮತ್ತೆ ಎಷ್ಟು ಜನ ಬೇಕು ನಿಮ್ಗೆ? ಹೌದು. ಈಗ ತೆಲುಗು ಇಂಡಸ್ಟ್ರಿನಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಸರ್? ಮೇಡಮ್, ಅಲ್ಲಿ ಚೆನ್ನಾಗಿ ಹೋಗ್ತಿದೆ. ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಪ್ರೀತಿಯಿಂದ ಕರೀತಾರೆ, ಪ್ರೀತಿಯಿಂದ ಹೋಗ್ತೀವಿ, ಪ್ರೀತಿಯಿಂದ ಕೆಲಸ ಮಾಡ್ತೀವಿ, ಪ್ರೀತಿಯಿಂದ ವಾಪಸ್ ಇಲ್ಲಿ ಬರ್ತೀವಿ ಅಷ್ಟೇ. ಅಂದ್ರೆ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ರೀತಿ ಆದ್ರೆ ಅಲ್ಲಿ ಬೇರೆ ರೀತಿ ಏನಾದರೂ ನಡೆಸ್ಕೊಳ್ಳೋದಿರ್ಬೋದು. ಅಂದ್ರೆ ಕೆಲವೊಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತೂ ಖಂಡಿತವಾಗ್ಲೂ ಈಗಿಲ್ಲ. ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಲ್ಲಿ ಅಂತ? ಇಲ್ಲ ಮೇಡಮ್, ಅದರಲ್ಲಿ ಇವತ್ತಿನವರೆಗೂ ಏನು ಕೊರತೆ ಕಂಡಿಲ್ಲ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗೇ ಕೊಡ್ತಾರೆ. ನಮ್ಮಲ್ಲೂ ಹೇಗಿರುತ್ತೆ ಅದೇ ರೀತಿಯಲ್ಲಿರುತ್ತೆ. ಬಟ್ ನಮಗೆ ಬೇಸರ ಏನು ಅಂತ ಅಂದರೆ, ಸೊ ನಮ್ಮಲ್ಲಿ ಮಾಡ್ತಾ ಇಲ್ವಲ್ಲ ಅನ್ನೋದೊಂದು ಇರೋದು ಬಿಟ್ಟರೆ, ಅಲ್ಲಿಗೆ ಹೋದಾಗ ಸ್ವಲ್ಪ ನಾವೇ ಸ್ಟ್ರಿಕ್ಟ್ ಆಗಿರ್ತೀವಿ, ನಾವೇ ಒಂದಷ್ಟು ಚೌಕಟ್ಟು ಹಾಕೋಬಿಡ್ತೀವಿ. ನನ್ನ ಲಿಮಿಟೇಷನ್ಸ್ ಕ್ರಾಸ್ ಮಾಡಿ ಹೋಗಬಾರ್ದು, ಹೆಸರು ಕೆಡಿಸ್ಕೋಬಾರ್ದು. ನನ್ನ ಹೆಸರು ಕೆಡ್ತು ಅಂದರೆ ಕನ್ನಡ ಇಂಡಸ್ಟ್ರಿ ಹೆಸರು ಕೆಡುತ್ತೆ. ಅವಾಗ ಮಾತಾಡ್ತಾರೆ, ಈ ನನ್ನ ಮಗ ಹೋಗ್ಬಿಟ್ಟು ನಮ್ಮ ಹೆಸ್ರನ್ನ ಹಾಳು ಮಾಡಿ ಬಂದ ಅಂತಾರೆ. ಅದಕ್ಕೆ ನಾನು ರೆಡಿ ಇಲ್ಲ ಮೇಡಮ್. ನಾನು ಹೆಸರು ಗಳಿಸ್ತೀನಿ ಅಂದರೆ ಅದು ನನ್ನ ಕನ್ನಡ ನಾಡಿಗೆ. ಸೊ ಆ ಥರದಲ್ಲಿ ನಾವೊಂದಷ್ಟು ಚೌಕಟ್ಟು ಹಾಕ್ಕೊಳ್ತೀವಿ. ಜಾಸ್ತಿ ಡಿಮಾಂಡ್ ಮಾಡೋಕ್ಕೆ ಹೋಗಲ್ಲ, ಅದೇ ಬೇಕು ಇದೇ ಬೇಕು ಹಂಗೆ ಬೇಕು ಹಿಂಗೆ ಬೇಕು ಅಂತ. ಕನ್ನಡದಲ್ಲೂ ಮಾಡಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆ ಥರ ನೆಟ್ಕೊಂಡು ಹೋಗ್ತಿದೆ. ನಾವು ಎಷ್ಟು ತಗ್ಗಿ ಬಗ್ಗಿ ಎಷ್ಟು ನಡಿಬೇಕು ಅಷ್ಟು ನೆಟ್ಕೊಂಡು ಕೆಲಸ ಕೊಟ್ರೆ ಹೋಗಬೇಕು. ಕ್ಯಾಮ್ರಾ ಮುಂದೆ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಅಲ್ಲಿ ರಾಜ ಇದ್ರೂ ಗುರು ನೀನು ರಾಜ ಆದರೆ ನಿನಗೆ, ನಾನೊಬ್ಬ ಇವನು, ನಾನು ರಾಜನೇ, ಚಿಲು ರಾಜ, ನಾನು ಮಾಡೋದು ಹಿಂಗೆ ಅಂತ ಕೆಲಸ ಮಾಡ್ತೀನಿ. ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ ಮೇಡಮ್. ಯಾರಾದರೂ ನಿಂತ್ಕೊಳ್ಳಿ, ಯಾರಾದರೂ ಎದುರುಗಡೆ ಬರಲಿ, ನಾನೇನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ. ಇಷ್ಟ ಆಗಲಿಲ್ವಾ ಡೈರೆಕ್ಟ್ರನ್ನ ಕೇಳ್ತೀನಿ, ಸರ್ ಒಂದು ಮೂರು ಮಾಡ್ಬೋದಾ ಅಂತ. ಅವ್ರು ಹೇಳ್ತಾರೆ ಇಲ್ಲ ಚೆನ್ನಾಗಿದೆ ಅದು ಇದು ಅಂತಾರೆ. ಇಲ್ಲ ಸರ್ ನಂಗೊಂದು ಬೇಕು ಅಂತೀನಿ, ಆಯಿತು ಮಾಡು ಅಂತಾರೆ, ಮಾಡಿದ್ದೀನಿ. ಸೊ ಈಗ ಈ ಸೀನಿಯರ್ ಆರ್ಟಿಸ್ಟ್ ಅನ್ನೋವಂಥದ್ದು ಇರ್ಬೋದು, ತುಂಬ ಸೀನಿಯರ್ ಆರ್ಟಿಸ್ಟ್ ಆದರೆ ಎಲ್ಲರೂ ಅಲ್ಲ, ಕೆಲವು ಒಂಚೂರು ಕೆಲವೊಬ್ಬರು ಮಾತ್ರ ಆ ರೀತಿ ವರ್ತನೆಗಳು ಇರಬಹುದು. ಈ ರೀತಿ ಏನಾದರೂ ನಿಮಗೆ ಲೈಕ್ ವಾಟ್ ವಿ ಸೇ ಲೈಕ್ ಡಿಸ್ಕ್ರಿಮಿನೇಷನ್ ಅನ್ನೋ ಥರದ್ದು ಏನಾದರೂ ಇಲ್ಲ ಮೇಡಮ್, ಇಲ್ಲ ಇಲ್ಲ ಎಲ್ಲೂ ಇಲ್ಲ. ಪಕ್ಕಕ್ಕೆ ಕೂರಿಸ್ಕೊಂಡು ಚೆನ್ನಾಗಿ ಮಾತಾಡಿ ಅಪ್ರಿಷಿಯೇಟ್ ಮಾಡಿರೋರೆ ಎಲ್ಲರೂ. ನಾನು ಮಾಡಿರೋ ಎಲ್ಲರ ಜೊತೆ. ಅದರಲ್ಲಂತೂ ನಮ್ಮ ಶಿವಣ್ಣ ಅಂತೂ ಚಾಕ್ಲೇಟ್ ಕೊಟ್ಟರು ನಮಗೆ. ಚಿಕ್ಕ ಚಿಕ್ಕ ಹುಡುಗರ ಥರ ಮಕ್ಳು ಕೊಡ್ತಾರಲ್ಲ ಚಾಕ್ಲೇಟ್, ಹಂಗೆ ಡೈರಿ ಮಿಲ್ಕ್ ಕೊಟ್ಟಿರು ಬಜರಂಗಿ 2 ಮಾಡಬೇಕು. ನನಗೆ ಇವತ್ತಿಗೂ ನೆನಪಿದೆ, ಬಜರಂಗಿ 2 ಮಾಡ್ಬೇಕಾದ್ರೆ ನಮಗೆ ಸಪೋಟಾ ಗಾರ್ಡನ್ ಪ್ಯಾಲೇಸ್ ಗ್ರೌಂಡ್ ಒಳಗಡೆ ಸೆಟ್ ಹಾಕಿದ್ರಲ್ಲಿ ಹಿಂಗೆ ಕೂತ್ಕೊಂಡು ಏನಾಗ್ತಿತ್ತು ಅಂದರೆ, ಒಂದಷ್ಟು ಜೂನಿಯರ್ಸ್ಗಳು, ಸುಮಾರು ಜನ ಜೂನಿಯರ್ ಆರ್ಟಿಸ್ಟ್ಗಳು, ಒನ್ ಡೇ ಆರ್ಟಿಸ್ಟ್ಗಳು, ಅವರು ಇವರೆಲ್ಲ ಇದ್ರಲ್ಲ, ಎಲ್ಲ ಲೂಡೋ ಆಡೋರು. ಅಣ್ಣನ ಜೊತೆ ನಾನು ಕೂತ್ಕೊಂಡು ಲೂಡೋ ಆಡಿದ್ದೀನಿ ಮೊಬೈಲಲ್ಲಿ. ಆ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅಣ್ಣ ಅಪ್ರಿಷಿಯೇಟ್ ಮಾಡಿದ್ದಾರೆ ನನ್ನ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಅಂದಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ಮೇಡಮ್? ಅಣ್ಣವರ ಆ ಅಪ್ರಿಷಿಯೇಷನ್ ಅಂದರೆ ನನಗೆ ಅಣ್ಣವ್ರ ಆಶೀರ್ವಾದ ಇದ್ದಂಗೆ. ಶಿವಣ್ಣ ಅಪ್ರಿಷಿಯೇಟ್ ಮಾಡಿರೋದು ನನಗೆ ಅಣ್ಣವ್ರ ಆಶೀರ್ವಾದ ಇದ್ದಂಗೆ. ಆವಾಗಲೇ ಹೇಳಿದೆ, ನಾವು ಆ ಯೂನಿವರ್ಸಿಟಿ, ನನಗೆ ಅವರೇ ಯೂನಿವರ್ಸಿಟಿ. ಯಾರಿಗೇನೋ ಗೊತ್ತಿಲ್ಲ, ಬಟ್ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದರೆ ಅದು ನನಗೊಂದು ಯೂನಿವರ್ಸಿಟಿ ಅಷ್ಟೇ. ಸೊ ಆ ಥರದಲ್ಲಿ ಯಾವ ಕಲಾವಿದರುಗಳು ಇವತ್ತಿನವರೆಗೂ, ನಾಯಕ ನಟರು ಇವತ್ತಿನವರೆಗೂ, ದರ್ಶನ್ ಸರು ಅಣ್ಣನ ಬಗ್ಗೆ ಮಾತಾಡಲೇಬೇಕು. ನಾನು ಅವ್ರ ಜೊತೆ ಒಂದು 6-7 ಜನ ವರ್ಕ್ ಮಾಡಿದ್ದೀನಿ ಗರಡಿ ಮಾಡಬೇಕಾದ್ರೆ. ಅಷ್ಟು ದಿನನೂ ಕೂರಿಸಿ ಅವರೇ ಸ್ವತಃ ಬಡಿಸಿದ್ದಾರೆ ಊಟನ ನನಗೆ. ಒಂದು ದಿನ ಹಾರ್ನಿಸ್ ಹಾಕ್ಕೊಂಡಿದ್ದೆ, ಫೈಟ್ಗೆ ಇದಾಕೊಂಡಿದ್ದೆ, ಹಿಂಗೆ ಕೂತ್ಕೊಂಡು ತಿಂತಾಯಿದ್ದೀನಿ. ಅವ್ರದ್ದು ಊಟ ಮುಗೀತು, ಕೈ ತೊಳ್ಕೊಂಡ್ರು, ಎದ್ದು ಬಂದರು, ಎದೊಳಿ ಕಲಾವಿದ್ರೆ ಅಂದರು. ಎದ್ದೆ, ಎಲ್ಲ ಲೂಸ್ ಮಾಡಿದ್ರು, ಬಿಚ್ಚಿದ್ರು, ಕಂಫರ್ಟಬಲಾಗಿ ಊಟ ಮಾಡಿ, ಯಾರೋ ಅಲ್ಲಿ ಊಟ ಆದಮೇಲೆ ಹಾಕೋ ನೀನು ಅಂತ ಅಂದರು. ಅಷ್ಟು ದಿನನೂ ಊಟ ಹಾಕಿದ್ದಾರೆ ನನಗೆ. ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಣ್ಣ, ಕಲಾವಿದರೆ ನನ್ನ ಸುಮ್ಮನೆ ಯಾರ್ಯಾರನ್ನೂ ಕರೆಸಲ್ಲ, ಕರೆಸ್ಬೇಕು ಅಂದರೆ ಅದಕ್ಕೆ ತೂಕ ಇದ್ದಾಗ ಮಾತ್ರ ಕರೆಸ್ತೀನಿ, ಪಾತ್ರಗಳು ಬರುತ್ತೆ ಮಾಡೋಣ. ಸುದೀಪ್ ಸರ್ ಪೈಲ್ವಾನ್ ಮಾಡಬೇಕಾದ್ರೆ ಅಪ್ರಿಷಿಯೇಟ್ ಮಾಡಿದ್ದಾರೆ.
ಕೆರೆತಣ್ಣೂರಲ್ಲಿ ನಂದವ್ರದ್ದು ಸುದೀಪ್ ಸರ್ದು ಒಂದು ಫೈಟ್ ಸೀನು, ಅದಕ್ಕಿಂತ ಮುಂಚೆ ನಂದವ್ರದ್ದು ಒಂದು ಚಿಕ್ಕದಾಗೊಂದು ಸಂಭಾಷಣೆ ಇದೆ, ಅಂದರೆ ಟಾಕಿ ಪೋರ್ಷನ್ ಇದೆ. ಅದೆಲ್ಲ ಮಾಡಾದ್ಮೇಲೆ ಯಾವ್ದ್ಯಾವ್ದು ಮಾಡಿದ್ದೀರಿ ನೀವು ಅಂತ ಕೇಳಿದ್ರು. ಅಣ್ಣ ಇಲ್ಲ ಅಣ್ಣ, ನಾನು ಸೀರಿಯಲ್ ಆರ್ಟಿಸ್ಟು, ಇದೇ ನಂದು 2ನೇ ಸಿನಿಮಾ ಅಣ್ಣ, ಪೈಲ್ವಾನ್ ಸಿನಿಮಾನೇ 2ನೇ ಸಿನಿಮಾ, ತುಂಬ ಚೆನ್ನಾಗಿ ಮಾಡ್ತೀರ ನೀವು, ಥ್ಯಾಂಕ್ ಯು ಅಣ್ಣ ಅಂದಿದ್ದೀನಿ. ನಮ್ದು ಹಿಂಗೆ ಸ್ಟಾರ್ಟ್ ಆಗ್ತಿರುತ್ತೆ, ಮಾಡೋಣ ಒಟ್ಟಿಗೆ, ತುಂಬ ಚೆನ್ನಾಗಿ ಮಾಡ್ತೀನಿ. ಅಪ್ರಿಷಿಯೇಟ್ ಮಾಡಿದ್ದಾರೆ ಅವರು, ಗಣೇಶ್ ಸರ್ ಅಪ್ರಿಷಿಯೇಟ್ ಮಾಡಿದ್ದಾರೆ, ನಾನು ಮಾಡಿರೋ ಎಲ್ಲರ ಜೊತೆನೂ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸಾಕಲ್ವ, ಇನ್ನೇನು ಬೇಕು, ಆ ಪ್ರೀತಿ ವಿಶ್ವಾಸ ಸಾಕು. ಹಂಗಂತ ಅವ್ರು ಅಪ್ರಿಷಿಯೇಟ್ ಮಾಡೋದಂತ ನಾನಂತೂ ಅದನ್ನು ಯಾವತ್ತೂ ಇದಾಗಿ ತಗೊಂಡಿಲ್ಲ ಮೇಡಮ್. ನಾನು ಡಿಸ್ಟರ್ಬ್ ಮಾಡಿಲ್ಲ ಅವ್ರನ್ನ ಯಾವತ್ತೂ, ಇವತ್ತಿನವ್ರು ಡಿಸ್ಟರ್ಬ್ ಮಾಡಿಲ್ಲ. ಯಾಕಂದರೆ ನಾವೆಲ್ಲ ಅವ್ರನ್ನ ಸ್ಟಾರ್ಸ್ ಥರನೇ ನೋಡ್ಕೊಬಂದಿದ್ದೀವಿ, ಅವರೆಲ್ಲರೂ ನಮಗೆ ಸ್ಟಾರ್ಸೇ. ನಾನು ಕಲಾವಿದ ಆಗೋಕ್ಕೆ ಅಥವಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾನು ಥಿಯೇಟ್ರಲ್ಲೇ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದಿದ್ದು. ಇವತ್ತಿಗೂ ನಾನು ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ.